ಎಲ್ರಿಗೂ ನಮಸ್ಕಾರ. STMC ಸಮೀಕ್ಷೆಯ ಮಾಹಿತಿಯನ್ನು ಆನ್ಲೈನಲ್ಲಿ ಯಾವ ರೀತಿ ತುಂಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಗೂಗಲ್ ಸರ್ಚ್ಗೆ ಹೋಗಬೇಕು. ಗೂಗಲ್ ಸರ್ಚ್ಗೆ ಹೋಗಿ ನಾವು ಈ ರೀತಿ ಸರ್ಚನ್ನು ಮಾಡಬೇಕು. ಸರ್ಚನ್ನು ಮಾಡಿ ಅಲ್ಲಿ ವಿದ್ಯಾವಾಹಿನಿ ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಓಪನ್ ಆಗುತ್ತೆ ಪೇಜು. ಆ ಓಪನ್ ಆದಾಗ ವಿದ್ಯಾವಾಹಿನಿ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ ನಿಮಗೆ ಸಮಗ್ರ ಶಿಕ್ಷಣ ಕರ್ನಾಟಕ ವಿದ್ಯಾವಾಹಿನಿ ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲಿ ಬಳಕೆದಾರರ ID, ಪಾಸ್ವರ್ಡು ಮತ್ತು ಭದ್ರತಾ ಕೋಡನ್ನು ನಾವು ನಮೂದನ್ನು ಮಾಡಬೇಕು. ನಮ್ಮ ಬಳಕೆದಾರರ ID ಏನಾಗಿರ್ತದಪ್ಪ ಅಂದರೆ HM ಸ್ಮಾಲ್ ಲೆಟರ್ ಇರ್ತದೆ. ನಿಮ್ಮ ಡೈಸ್ ಕೋಡನ್ನು ಹೊಡಿಬೇಕು. ಡೈಸ್ ಕೋಡನ್ನು ಹೊಡೆದು ಪಾಸ್ವರ್ಡು ನಿಮಗೆ ನಿಮ್ಮ ಶಾಲೆದು ನೀವೇ ಕೊಟ್ಕೊಂಡಿರ್ತೀರಿ, ಆ ಪಾಸ್ವರ್ಡನ್ನು ಹೊಡಿಬೇಕು. ಪಾಸ್ವರ್ಡನ್ನು ಹೊಡೆದು ಭದ್ರತಾ ಕೋಡನ್ನು ಹೊಡೆದು ಸಬ್ಮಿಟನ್ನು ಕೊಡಬೇಕು. ಏನಾದರೂ ಪಾಸ್ವರ್ಡ್ ಏನಾದ್ರು ಮರ್ತೋಗಿದ್ರೆ ಬಳಕೆದಾರರ ID HM ಅಂತ ಹೊಡೆದು ಸ್ಮಾಲ್ ಲೆಟ್ರ್ನಲ್ಲಿ ನಿಮ್ಮ ಸ್ಕೂಲ್ ಡೈಸ್ ಕೋಡ್ ಹೊಡೆದು ಫರ್ಗೆಟ್ ಅಂತ ಕೊಟ್ಟರೆ ಅಲ್ಲಿ ನಿಮಗೆ ನ್ಯೂ ಪಾಸ್ವರ್ಡು ಕ್ರಿಯೇಟ್ ಆಗೋದಕ್ಕೆ ಓಪನ್ ಆಗುತ್ತೆ. ಅಲ್ಲಿ ಮತ್ತೆ ನೀವು HM ಬಳಕೆದಾರರ IDಯನ್ನು ಹೊಡಿಬೇಕು. ಹೊಡೆದ್ಬಿಟ್ಟು ಕೊಟ್ಟರೆ ನೀವು ಯಾವ ನಂಬರು ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರ್ತದೋ ಆ ನಂಬರ್ಗೆ ಪಾಸ್ವರ್ಡ್ ಬರುತ್ತೆ. ಆ ಪಾಸ್ವರ್ಡನ್ನ ಇಲ್ಲಿ ಹಾಕಿ ಸಬ್ಮಿಟನ್ನು ಕೊಟ್ಟರೆ ನಿಮಗೆ ಈ ಪೋರ್ಟಲು ಓಪನ್ ಆಗುತ್ತೆ. ಇದು ಓಪನ್ ಆದ ನಂತರ ನಿಮಗೆ ಈ ರೀತಿ ಮಾಹಿತಿ ಓಪನ್ ಆಗುತ್ತೆ. ಇಲ್ಲಿ ಹಲವಾರು ಮಾಡೆಲ್ಗಳು ಬರ್ತವೆ. ಇದರಲ್ಲಿ ನೀವು ಲಾಸ್ಟಲ್ಲಿ STMC ಸಮೀಕ್ಷೆ 2023-24 ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ಮೇಲೆ ಈ ರೀತಿ STMC ಸಮೀಕ್ಷೆ ಫಾರ್ಮ್ ಡೇಟಾ ನಮೂದು ಮಾಡಲು ಅಧಿಕೃತ ವ್ಯಕ್ತಿಗಳು ಆಯಾ ಶಾಲೆಯ ಮುಖ್ಯ ಶಿಕ್ಷಕರು ಅನ್ನೋ ಒಂದು ಫಾರ್ಮ್ ಬರುತ್ತೆ, ಪೇಜ್ ಬರುತ್ತೆ. ಅಲ್ಲಿ ನೀವು ಇದನ್ನು ಓದ್ಕೊಂಡು ಅಲ್ಲಿ ಯಾವ ಡೇಟು ಅನ್ನೋದು ಮಾಹಿತಿ ಇದೆ, ಯಾವ ಡೇಟಲ್ಲಿ ನಾವು ಈ ಒಂದು ಸಮೀಕ್ಷೆಯಲ್ಲಿ ಮಾಹಿತಿಯನ್ನು ತುಂಬಬೇಕು ಅನ್ನೋದ್ರ ಮಾಹಿತಿ ಇದೆ. ಇದನ್ನು ನೋಡ್ಕೊಳ್ತಾ ಮೇಲ್ಗಡೆ ನಿಮಗೆ 3 ಲೈನ್ ಇದೆ. ಆ 3 ಲೈನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದ ನಂತರ ನಿಮಗೆ ಈ ರೀತಿ 4 ಮುಖಪುಟ ಮಾಹಿತಿ, ಡ್ಯಾಶ್ಬೋರ್ಡ್, ಪ್ರಮಾಣಪತ್ರ ಅಂತ ಮಾಹಿತಿ ಬರುತ್ತೆ. ಅದರಲ್ಲಿ ನೀವು ಮಾಹಿತಿ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಮಾಹಿತಿ ಅನ್ನೋದನ್ನು ಕ್ಲಿಕ್ ಮಾಡಿದ್ಮೇಲೆ ನೀವು ಶಾಲಾ ಹಂತದ ಪ್ರಶ್ನಾವಳಿ ನಮೂದಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆ ಅಲ್ಲ, ಶಾಲಾ ಹಂತದ ಪ್ರಶ್ನಾವಳಿ ನಮೂದಿಸಿ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ ನಿಮಗೆ ಶಾಲೆಯ ಸಾಮಾನ್ಯ ಮಾಹಿತಿ ಅಂತ ಓಪನ್ ಆಗುತ್ತೆ. ಅದರಲ್ಲಿ ಶಿಕ್ಷಣ ಹಕ್ಕು ಅಧಿನಿಯಮ 2009 ಮತ್ತು ಕರ್ನಾಟಕ ರಾಜ್ಯ RT ನಿಯಮಗಳು 2012 ಪ್ರಕಾರ STMC ರಚನೆಯಾಗಿದೆಯೇ ಮಾಹಿತಿಯನ್ನು ಕೇಳುತ್ತೆ. ಅಲ್ಲಿ ರಚನೆಯನ್ನು ಆಯ್ಕೆ ಮಾಡಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ ನಿಮಗೆ ಹೌದು ಇಲ್ಲ ಅಂತ ಮಾಹಿತಿ ಬರುತ್ತೆ. ಅದರಲ್ಲಿ ಹೌದು ಅನ್ನೋದನ್ನು ಕ್ಲಿಕ್ಕನ್ನು ಮಾಡಿ. ಕ್ಲಿಕ್ಕನ್ನು ಮಾಡಿದ್ಮೇಲೆ ನಿಮಗೆ ಹಲವು ಮಾಹಿತಿಗಳು ಬರ್ತವೆ. ಜಿಲ್ಲೆ, ತಾಲೂಕು, ಕ್ಲಸ್ಟರು, ಶಾಲೆಯ ಹೆಸರು, ಶಾಲೆಯ ಡೈಸ್ ಕೋಡು, ಶಾಲೆಯ ಪ್ರದೇಶ, ಶಾಲೆಯ ವರ್ಗ, ಶಾಲೆ ಪ್ರಾರಂಭದ ವರ್ಷ, ಇವೆಲ್ಲ ಮಾಹಿತಿ ಅಲ್ಲೇ ಬರುತ್ತೆ. ಅದಾದ ನಂತರ ನಿಮಗೆ ಮುಖ್ಯ ಶಿಕ್ಷಕರ ಹೆಸರನ್ನು ಹೊಡಿಬೇಕಾಗುತ್ತೆ. ಅಲ್ಲಿ ಟೈಪನ್ನು ಮಾಡಬೇಕು. ನಂತರ ಮುಖ್ಯ ಶಿಕ್ಷಕರ ಮೊಬೈಲ್ ಸಂಖ್ಯೆಯನ್ನು ಕೂಡ ನಮೂದನ್ನು ಮಾಡಬೇಕು. ಅದಾದ ನಂತರ STMC ಅಧ್ಯಕ್ಷರ ಹೆಸರನ್ನು ನಾವು ನಮೂದನ್ನು ಮಾಡಬೇಕು. STMC ಅಧ್ಯಕ್ಷರ ಮೊಬೈಲ್ ಸಂಖ್ಯೆಯನ್ನು ನಮೂದು ಮಾಡಬೇಕು. ನಂತರ STMC ಅಧ್ಯಕ್ಷರ ಮಗುವಿನ SATS ಸಂಖ್ಯೆಯನ್ನು ನಮೂದನ್ನು ಮಾಡಬೇಕು. ನಂತರ ನಾವು SATS ಪ್ರಕಾರ ವಿದ್ಯಾರ್ಥಿ ಹೆಸರನ್ನು ನಮೂದನ್ನು ಮಾಡಬೇಕು. ಅದಾದ ನಂತರ ತಂದೆಯ ಹೆಸರು, ನೆಕ್ಸ್ಟು ತಾಯಿಯ ಹೆಸರು, STMC ಅಧ್ಯಕ್ಷರ ಲಿಂಗ, ಅಲ್ಲಿ ಆಯ್ಕೆಯನ್ನು ಮಾಡಿದ್ರೆ ನಮಗೆ ಪುರುಷ, ಮಹಿಳೆ, ತೃತೀಯ ಲಿಂಗ ಅಂತ ಬರುತ್ತೆ. ಅದನ್ನು ಆಯ್ಕೆಯನ್ನು ನಾವು ಮಾಡಬೇಕು. ಅದಾದ ನಂತರ STMC ಅಧ್ಯಕ್ಷರ ಶೈಕ್ಷಣಿಕ ಮಟ್ಟ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಆವಾಗ ಅವರು 5ನೇ ತರಗತಿ, 7ನೇ ತರಗತಿ, 9ನೇ ತರಗತಿ ಅದನ್ನು ಮಾಹಿತಿಯನ್ನು ನೋಡಿ ಅವರಿಗೆ ಅನ್ವಯ ಆಗೋದನ್ನು ನಾವು ಶೈಕ್ಷಣಿಕ ಮಟ್ಟವನ್ನು ಆಯ್ಕೆಯನ್ನು ಮಾಡಬೇಕು. ಅದಾದ ನಂತರ STMC ಅಧ್ಯಕ್ಷರ ವೃತ್ತಿ, ಆ ವೃತ್ತಿ ಅನ್ನೋದ್ರ ಮೇಲೆ ಆಯ್ಕೆಯನ್ನು ಮಾಡಬೇಕು. ಅಲ್ಲೂ ಕೂಡ ದಿನಗೂಲಿ, ಸರ್ಕಾರಿ ಸೇವೆ, ಗೃಹಿಣಿ, ರೈತ, ಈ ರೀತಿ ಹಲವಾರು ಮಾಹಿತಿ ಬರ್ತವೆ. ಅದರಲ್ಲಿ ಯಾವುದು ಕ್ಲಿಕ್ಕನ್ನು ಮಾಡಬೇಕು. ಅದಾದ ನಂತರ STMC ಅಧ್ಯಕ್ಷರ ಸಾಮಾಜಿಕ ವರ್ಗ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ನಾವು ಅದನ್ನು ಯಾವ ಮಾಹಿತಿ ನಿಖರವಾಗಿರ್ತದೆ ಅದನ್ನು ಅಪ್ಲೋಡನ್ನು ಮಾಡಬೇಕು. ಅದಾದ ನಂತರ ನಾವು ಸೇವನ್ನು ಕೊಡಬೇಕು. ಸೇವನ್ನು ಕೊಟ್ಟ ನಂತರ ನಮಗೆ 2ನೇ ಆಪ್ಷನ್ನು ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ರಚನೆ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. 2ನೇದಕ್ಕೆ ಹೋಗಬೇಕು. 2ನೇ ಆಪ್ಷನ್ಗೆ ಹೋಗಿ ಹಲವಾರು ಮಾಹಿತಿಗಳು ಬರ್ತವೆ. ಆ ಮಾಹಿತಿಯನ್ನೆಲ್ಲ ನಾವು ಮಾಹಿತಿಯನ್ನು ತುಂಬಬೇಕು. ತುಂಬಾದ ನಂತರ ನಾವು ಫೋಟೋವನ್ನು, ಗುಂಪು ಫೋಟೋವನ್ನು, STMC ಹೋದ ಗುಂಪು ಫೋಟೋವನ್ನು ಅಪ್ಲೋಡನ್ನು ಮಾಡಬೇಕು. ಅದಾದ ನಂತರ ಸೇವನ್ನು ಕೊಡಬೇಕು. ಪ್ರತಿ ಸೆಕ್ಷನ್ ಹೋದಾಗ ನೀವು ಕೂಡ ಸೇವನ್ನು ಮಾಡಬೇಕಾಗುತ್ತೆ ಇಲ್ಲಿ. ಅದಾದ ನಂತರ ಪ್ರಕಾರಗಳು ಮತ್ತು ಜವಾಬ್ದಾರಿಗಳು, ಮಾಹಿತಿಯನ್ನು ಓಪನ್ ಮಾಡಬೇಕು. ಅಲ್ಲಿರುವಂಥ ಮಾಹಿತಿಯನ್ನು ತುಂಬಬೇಕು. ಮಾಹಿತಿಯನ್ನು ತುಂಬಿ ಸೇವನ್ನು ಮಾಡಬೇಕಾಗತ್ತೆ. ಅದಾದ ನಂತರ ಶಿಕ್ಷಣ ಹಕ್ಕು ಕಾಯ್ದೆ ಅನ್ವಯ ಮೂಲಭೂತ ಸೌಲಭ್ಯಗಳ ಲಭ್ಯತೆ, ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ತುಂಬಬೇಕು.
ನಂತರ ಇಲ್ಲಿ ಫೋಟೋವನ್ನು ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಫೋಟೋ ಅಪ್ಲೋಡ್ ಮಾಡಿ ಸೇವನ್ನು ಕೊಡಬೇಕು. ಅದಾದ ನಂತರ ಶಿಕ್ಷಣ ಹಕ್ಕು ಕಾಯ್ದೆ ಅನ್ವಯ ಶೈಕ್ಷಣಿಕ ಅವಕಾಶಗಳು 5ನೇ ಕಾಲಮನ್ನು ನಾವು ಫಿಲ್ಲನ್ನು ಮಾಡಬೇಕು. ನಂತರ 6ನೇ ಫಾರ್ಮೆಟನ್ನು ನಾವು ಫಿಲ್ಲನ್ನು ಮಾಡಬೇಕು. 6ನೇದು ಮಾಡಿ ನಂತರ ಅಲ್ಲಿ ಸೇವನ್ನು ಕೊಡಬೇಕು. ಅದೇ ರೀತಿ 7ನೇ ಅಂಶವನ್ನು ಕೂಡ ಫಿಲ್ಲನ್ನು ಮಾಡಬೇಕು. 7ನೇ ಅಂಶ ಫಿಲ್ ಮಾಡಿ ಅಲ್ಲಿ ಸೇವನ್ನು ಆಪ್ಷನನ್ನು ಕೊಡಬೇಕು. 8ನೇ ಅಂಶದಲ್ಲಿ ಭಾಗ 1, 2, 3 ಅನ್ನೋದಿದೆ. ಭಾಗ 1 ನಾವು ಫಿಲ್ಲನ್ನು ಮಾಡಿ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ನೆಕ್ಸ್ಟು ಭಾಗ 2ರಲ್ಲಿ 8ರಲ್ಲಿ ಭಾಗ 2 ಅದನ್ನು ಮಾಹಿತಿಯನ್ನು ತುಂಬಬೇಕು. ಅದನ್ನು ಕೂಡ ಫೋಟೋವನ್ನು ಅಪ್ಲೋಡ್ ಮಾಡಿ ಸೇವನ್ನು ಮಾಡಬೇಕು. ಅದಾದ ಭಾಗ 3 ಬರುತ್ತೆ 8ರಲ್ಲೇ, ಅಲ್ಲೂ ಕೂಡ ಮಾಹಿತಿಯನ್ನು ತುಂಬಿ ನಾವು ಸೇವನ್ನು ಮಾಡಬೇಕಾಗುತ್ತೆ. ಈ ರೀತಿ 9, 10, 11, 12, 13ನಲ್ಲಿರುವಂಥ ಎಲ್ಲ ಅಂಶಗಳನ್ನು ಪ್ರಶ್ನೆ ಉತ್ತರಗಳನ್ನು ಓದಿ ನಾವು ಮಾಹಿತಿಯನ್ನು ತುಂಬಿ ಎಲ್ಲ ಮಾಹಿತಿಗಳನ್ನು ಸೇವ್ ಮಾಡ್ತಾ ಬರಬೇಕಾಗುತ್ತೆ. ಈ ರೀತಿ ಎಲ್ಲ ಮಾಹಿತಿಗಳು ತುಂಬ ಆದಮೇಲೆ ನೀವು ಸೇವನ್ನು ಮಾಡಿದ್ಮೇಲೆ ಮತ್ತೆ ಮುಖಪುಟದಲ್ಲಿ ಮೇಲ್ಗಡೆ ಏನು 3 ಲೈನ್ ಇದೆ ಆ 3 ಲೈನ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಈ ರೀತಿ ಮತ್ತೆ ಮಾಹಿತಿ ಓಪನ್ ಆಗುತ್ತೆ. ಅದರಲ್ಲಿ ನೀವು ಮಾಹಿತಿ ಅನ್ನೋದ ಮೇಲೆ ಮತ್ತೆ ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿ ನಂತರ ಅಲ್ಲಿ ಶಾಲಾ ಹಂತದ ಪ್ರಶ್ನಾವಳಿ ಸಲ್ಲಿಕೆ ಅಲ್ಲೆಲ್ಲ ಮಾಹಿತಿಯನ್ನು ತುಂಬಿರ್ತೀರಿ. ಅಲ್ಲಿಂದ ಶಾಲಾ ಹಂತದ ಪ್ರಶ್ನಾವಳಿಗೆ ಸಲ್ಲಿಕೆಗೆ ಬಂದು ಇಲ್ಲಿ ಸಲ್ಲಿಕೆಯನ್ನು ಮಾಡಬೇಕಾಗುತ್ತೆ. ಆದರೆ ನಾವಿಲ್ಲಿ ಮಾಹಿತಿಯನ್ನು ಇನ್ನೂ ತುಂಬಿಲ್ದಲೇ ಇರೋದ್ರಿಂದ ಇಲ್ಲಿ ನಾವು ಸೇವನ್ನು ಕೊಡೋಕ್ಕಾಗ್ತಿಲ್ಲ, ಸಬ್ಮಿಟನ್ನು ಮಾಡೋಕ್ಕಾಗ್ತಿಲ್ಲ. ನೀವು ಮಾಹಿತಿ ಎಲ್ಲವನ್ನು ತುಂಬಿದ ನಂತರ ಇಲ್ಲಿ ಸಬ್ಮಿಟ್ ಬಟನ್ ಬರುತ್ತೆ, ಸಬ್ಮಿಟನ್ನು ಒತ್ತಬೇಕಾಗುತ್ತೆ. ಈ ರೀತಿ ನೀವು STMC ಸರ್ವೆಯಲ್ಲಿ ಭಾಗವಹಿಸಬೇಕಾಗಿದೆ. ಇದನ್ನು ನೋಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.